हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में। ಮಾಯರಾ ಏನ್ ಮಾಡ್ತಿದ್ಯಾ? ಬಚಾವಾದೆ. ಸಾರಿ ರಂಗೀಲಾ. ಈ ಬಾಲ್ ತನ್ನಷ್ಟಕ್ಕೆ ಮರದೊಳಗೆ ಹೇಗೋಯ್ತು? ಓಹೋ, ಅಂದ್ರೆ ಇವೆಲ್ಲ ನಿಮ್ಮ ತುಂಡತನ. ಅರೆ ಬಿಡು ನನ್ನ. ಏನ್ ಮಾಡ್ತಿದ್ದೀರಿ? ತಡೀರಿ. ಇದು ರುದ್ರನ ಧ್ವನಿ. ಏನು ಸರಿ ಇಲ್ಲ. ಬಾ ನೋಡೋಣ. ವರುಣ್, ಅಲ್ಲಿ ನೋಡು. ಅವುಗಳು ಮಂಕೀಸ್. ಆದ್ರೆ ಇವುಗಳು ರುದ್ರರನ್ನು ಯಾಕೆ ಕೊಂಡು ಹೋಗ್ತಿದ್ದಾರೆ? ಅಂತರ್ ಮಂತರ್ ಕಾಲಿ ಕಲಾಂತರ್ ಛೂ. ಅರೆ ಅರೆ ಮಾಡಿದ್ದು ಮಾಯರಾ, ಸ್ಟಾಪ್. ಸಾರಿ ವರುಣ್, ಉತ್ಸಾಹಿತಳಾಗಿದೆ. ಸಿಟ್ಟು ನಂತರ ಮಾಡು. ಅವರು ರುದ್ರನನ್ನು ಕೊಂಡು ಹೋಗಿದ್ದಾರೆ. ಬಾ ಹಿಂದಾಳಿಸೋಣ. ನಿನ್ನ ಆಮೇಲೆ ನೋಡ್ತೀನಿ. ಬೇಗ ನಡಿ. ಇದೇನು? ನನ್ನನ್ನು ಇಲ್ಯಾಕೆ ತಂದಿದ್ದೀರಿ? ರುದ್ರ, ನಾವು ಬಂದೆವು. ನೀನ್ ಸರಿಯಾಗಿದ್ಯಾ? ಹೌದು ಮಾಯರಾ, ಆದ್ರೆ ರುದ್ರ, ನಾನು ಮಂಕಿ ಕ್ವೀನ್. ನಿನ್ನನ್ನು ಈ ರೀತಿ ಇಲ್ಲಿ ತಂದಿದ್ದಕ್ಕೆ ಕ್ಷಮೆ ಇರಲಿ. ನಾವು ದೊಡ್ಡ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ. ಮತ್ತೆ ನಮ್ಮ ಹತ್ರ ಸ್ವಲ್ಪನೂ ಟೈಮ್ ಇಲ್ಲ. ನಮ್ಗೆ ನಿನ್ನ ಸಹಾಯ ಬೇಕು ರುದ್ರ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಸಹಾಯ ಬೇಡ್ಲು. ಇದೆಂತ ವಿಧಾನಪ್ಪ? ನಿಜವೆಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ನೀನು ನಮ್ಗೆ ಸಹಾಯ ಮಾಡ್ತೀಯೋ ಇಲ್ವೋ ಅಂತ. ಆದ್ರಿಂದ ನಿನ್ನನ್ನು ಈ ರೀತಿ ಇಲ್ಲಿಗೆ ತಂದಿದ್ದೀವಿ. ಏನಾಯ್ತು ಕ್ವೀನ್? ನೀವು ಯಾವ ತೊಂದರೆಯಲ್ಲಿದ್ದೀರಿ? ಈ ಸಿಂಹಾಸನ ಮಂಕಿ ಕಿಂಗ್ ರದು. ಅವರು ಮತ್ತೆ ಕ್ರೊಕೊಡೈಲ್ ಕಿಂಗ್ ತುಂಬಾ ಒಳ್ಳೆ ಗೆಳೆಯರು. ಮಂಕಿ ಕಿಂಗ್ ಕ್ರೊಕೊಡೈಲ್ ನ ಬೆನ್ ಮೇಲೆ ಕೂತು ಹಲವು ಬಾರಿ ತಿರ್ಗಾಡ್ಲು ಹೋಗ್ತಿದ್ರು, ನದಿಯಲ್ಲಿ ಪಯಣಿಸುತ್ತಿದ್ರು. ಮಂಕಿ ಕಿಂಗ್ ಮತ್ತೆ ಕ್ರೊಕೊಡೈಲ್ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಒಂದಿನ ನದಿಯ ಹತ್ರ ಹೀಗೇನೆ ತುಂಬಾ ಮಜಾ ಮಾಡ್ತಿದ್ರು. ಆಗ ಏನೋ ವಿಚಿತ್ರ ನಡೆಯಿತು. ಕ್ರೊಕೊಡೈಲ್ ಕಿಂಗ್ ಮಂಕಿ ಕಿಂಗ್ ಅನ್ನು ಮೇಲಿಗೆ ಎಸೆದ್ರು. ಅವರು ಕೆಳಗೆ ಬರ್ತಿದ್ದಾಗ ಕ್ರೊಕೊಡೈಲ್ ಕಿಂಗ್ ಅವರ ಬಾಯಿ ತೆರೆದ್ರು. ಮಂಕಿ ಕಿಂಗ್ ಅವರ ಬಾಯಿ ಒಳಗೆ ಹೋಗಿದ್ರು. ಆಗ ನಾನ್ ಮ್ಯಾಜಿಕ್ ಮಾಡಿ ಅವರ ಅಕ್ಕಪಕ್ಕ ಪ್ರೊಟೆಕ್ಷನ್ ಶೀಲ್ಡ್ ಕ್ರಿಯೇಟ್ ಮಾಡಿದೆ. ನೋಡುತ್ತಲೇ ಕ್ರೊಕೊಡೈಲ್ ಅವರನ್ನು ನುಂಗಿ ಬಿಟ್ಟಿತು. ಮಂಕಿ ಕಿಂಗ್ ಕ್ರೊಕೊಡೈಲ್ ನ ಹೊಟ್ಟೆ ಒಳಗೆ ಇದ್ದಾರೆ, ಮತ್ತೆ ಕ್ರೊಕೊಡೈಲ್ ಕಿಂಗ್ रिवर ಒಳಗೆ. हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में।